ಮದರಗಾವ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಧ್ವಜಾರೋಹಣ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಮಕ್ಕಳ ಸಡಗರ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ವ್ಯಾಪ್ತಿಯಲ್ಲಿ ಬರುವ ಮದರಗಾವ ಪಂಚಾಯತ್ ಶಾಲೆ ಮಕ್ಕಳು ಧ್ವಜಾರೋಹಣ ಸಮಯದಲ್ಲಿ ಡೋಲು ಜೈ ಘೋಷಣೆ ಕೂಗುತ್ತಾ ಸಂತಸ ವಾತಾವರಣದಲ್ಲಿ 79ನೇ ಧ್ವಜಾರೋಹಣ ಮಾಡಲಾಯಿತು. पंजाब सिंध गुजरात महाराष्ट्र द्राविड उच्चल वंग विंध्य हिमालय तव शुभाशिष मागे जाहे तव जय दाता जनगण मंगलदायक जय हे भारत भाग्य विधाता जय हे जय हे जय हे जय 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 हे. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾಡಿನ ಜನತೆಗೆ ಹಾಗೂ ಗ್ರಾಮ ನಿವಾಸಿಯಾದ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ತಿಳಿಸಿ ತಮ್ಮ ಹಕ್ಕುಗಳು ಪಡೆದುಕೊಳ್ಳಿ ಹಾಗೂ ಸುಂದರವಾದ ಗ್ರಾಮದ ಅಭಿವೃದ್ಧಿಗಾಗಿ ಜನ ಸಹಕಾರದ ಅಗತ್ಯವೆಂದು ತಿಳಿಸಿದರು. ಹುಮ್ನಾಬಾದ್ ತಾಲೂಕಿನ ಮದರಗಾಂವ್ ಎಂಬ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವಿದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತವಾಗಿ ಇವತ್ತಿನ ಒಂದು ಆಚರಣೆಯ ವಿಶೇಷವಾಗಿ ಏನು ಸಂದೇಶ ಕೊಡ್ತಾರೆ, ಜೊತೆಗೆ ಯಾವ ರೀತಿ ಆಚರಣೆ ಆಯಿತು ಅಂತಕ್ಕನ್ನೋದನ್ನ ಇವತ್ತು ನಮ್ಮ ಈ ಊರಿನ ಮುಖಂಡರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಮಾತಾಡ್ತಾರೆ. ಸರ್, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೀರಿ, ಏನು ಅನಿಸ್ತಾ ಇದೆ ತಮಗೆ? ಏನು ಹೇಳೋಕ್ಕೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಸಮಸ್ತ ನಾಡಿನ ಜನತೆಗೆ ಮದರಗಾಂವ್ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಸರ್ವ ಸದಸ್ಯರು, ಅಧ್ಯಕ್ಷರು ಹಾಗೂ ಗ್ರಾಮಸ್ಥರ ವತಿಯಿಂದ ಇಡೀ ದೇಶಕ್ಕೆ 79ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ನಮ್ಮ ಊರಿನ ಪರವಾಗಿ ಈ ಸ್ವಾತಂತ್ರ್ಯ ನಮಗೆ ಅತಿ ಹರ್ಷ, ಅತಿ ಉಲ್ಲಾಸ, ಎಲ್ಲ ರೀತಿಯಿಂದ ನಮ್ಮ ಸ್ವಾತಂತ್ರ್ಯ ಈ ದಿನ ಸಿಕ್ಕಿದೆ. ಹಾಗಾಗಿ ಈ ಇಡೀ ಭಾರತ ದೇಶನೇ ಇವತ್ತಿನ ದಿವಸ ಅತಿ ದೊಡ್ಡ ಹಬ್ಬ ಆಚರಣೆ ಇವತ್ತಿನ ದಿವಸ. ಎಲ್ಲ ಹಬ್ಬಕ್ಕಿಂತ ಈ ಸ್ವಾತಂತ್ರ್ಯ ದಿನ ನಾಡಿನ ಜನತೆ ಎಲ್ಲರಿಗೆ ಅತಿ ದೊಡ್ಡ ಹಬ್ಬ ಅಂಥೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮೂರಿನ ಪರವಾಗಿ ಈ ಸಂಭ್ರಮ ಎಲ್ಲ ಓಣಿ ಸ್ಕೂಲ್ ಹುಡುಗರು ಹಾಗೂ ಪ್ರತಿಯೊಬ್ಬರು ಈ ಸಂಭ್ರಮದಲ್ಲಿ ಭಾಗಿಯಾಗಿ ಈ ಅತಿ ವಿಜೃಂಭಣೆಯಿಂದ ನಾವು ಈ ದಿನ ಆಚರಣೆ ಮಾಡ್ತೇವೆ. ಈಗ ಮದರಗಾಂವ್ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಅಧ್ಯಕ್ಷರ ವತಿಯಿಂದ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತಿರ್ತಾವ? ಒಳ್ಳೆ ಈ ಸ್ವಾತಂತ್ರ್ಯ ಸಿಕ್ಕಿದಕ್ಕೋಸ್ಕರ ಎಲ್ಲರಿಗೂ ಸರ್ವರಿಗೂ ತಮ್ಮದೇ ಆದ ಸ್ವಾತಂತ್ರ್ಯ ಇದೆ. ಏನೇ ಸಮಸ್ಯೆಗಳಿದ್ರು, ನೀರು, ಲೈಟು, ನಾಲಿ ಏನೇ ಸಮಸ್ಯೆ ಇದ್ದರೂ ಸರ್ವರಿಗೂ ಬಂದು ಕೇಳೋಂಥ ಹಕ್ಕಿದೆ. ಹಾಗಾಗಿ ನಾವು ಅದು ಈ ಪಂಚಾಯತ್ ವತಿಯಿಂದ PDO ಸರ್ ಆಗಲಿ, ಅಧ್ಯಕ್ಷರಾಗಲಿ ಅದು ಒಳ್ಳೆ ರೀತಿಯಿಂದ ಈ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ನಮ್ಮೂರಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಹಾಗಾಗಿ ನಮ್ಮೂರಲ್ಲಿ ನೀರು, ಲೈಟು, ನಾಲ್ವೆ ಎಲ್ಲ ರೀತಿಲಿಂದ ಸ್ವಚ್ಛವಾಗಿದೆ. ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೇವೆ ಅಂತ ಹೇಳಿ ಮೆಸೇಜ್ ಕೊಡ್ತೀವಿ. ನಮ್ಮ ಹೆಸರು ಜಯಕುಮಾರ್ ಸರ್. ಓಕೆ. ಜೊತೆಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಗ್ರಾಮದ ಅಭಿವೃದ್ಧಿ ಸರ್ಕಾರದ ಯೋಜನೆ ಪ್ರತಿಯೊಂದು ಕುಟುಂಬದ ಸದಸ್ಯರಿಗೆ ತಲುಪಬೇಕು. ಸರ್ವ ಸದಸ್ಯರ ಒಗ್ಗಟ್ಟಿನಲ್ಲಿ ಗ್ರಾಮದ ಸಮಸ್ಯೆಗೆ ಬಾರದಂತೆ ಜನರಿಗೆ ಅಗತ್ಯಕ್ಕೆ ತಕ್ಕ ಹಾಗೆ ಸೇವೆ ನೀಡುವ ಮೂಲಕ ಮಾದರಿ ಕೆಲಸಕ್ಕೆ ಒತ್ತು ನೀಡುವುದಾಗಿ ತಿಳಿಸಿದರು. ಇವತ್ತು ಸಾಕಷ್ಟು ಮೂಲಭೂತ ಸೌಕರ್ಯ ಸಿಗಬೇಕಾದ್ರೆ ಮೂಲವಾಗಿ ಇವತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಒಂದು ದೃಢ ಸಂಕಲ್ಪವಾಗಿರ್ಬೋದು. ಇಲ್ಲಿನ ವಿಶೇಷತೆ ಬಗ್ಗೆ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೇಳೋಣ ಬನ್ನಿ. ಸರ್, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಕೂಡ ತಾವು ಮಾಡಿದ್ರಿ. ಇವತ್ತೇನಂತ ದೃಢ ಸಂಕಲ್ಪ ಏನಾದರೂ ಪಡ್ಕೊಂಡಿದ್ರೆ ನಮ್ಮ ಈ ಒಂದು ಮದರಗಾಂವ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಭಾಳ ವಿಶೇಷವಾಗಿ ಮಾದರಿಯಾಗಿರ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡಬೇಕು ಅಂತ ನಾವು ಒಂದು ಯೋಜನೆಗಳನ್ನ ತಾವೇನು ರೂಪಿಸ್ಕೊಂಡಿದ್ರೆ ಹೇಗೆ? ಸರ್, ಈಗ ನನ್ನ ಹೆಸರು ಸಂತೋಷ್ ಅಂತ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮದರಗಾಂವ್ ಪಂಚಾಯತು. ಸರ್, ಇಲ್ಲಿ ನಾನು ಬಂದು ಸುಮಾರು 4 ತಿಂಗಳಾಯಿತು. ಸೊ ಇಲ್ಲೆಲ್ಲ ಜನ ಎಲ್ಲ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ. ಸೊ ಅಧ್ಯಕ್ಷರು, ಸದಸ್ಯರು, ಊರಿನ ಜನ ಕೂಡ ತುಂಬ ಒಳ್ಳೆಯ ಇದರಿಂದ ಸಹಕಾರ ಮಾಡ್ತಾಯಿದ್ದಾರೆ. ಸೊ ನನ್ನ ಕೈಯಿಂದ ಆದಷ್ಟು ನಾನು ಬಂದಾಗಲಿಂದನೂ ಕೆಲಸ ಮಾಡ್ತಾಯಿರ್ತಾಯಿದ್ದೀನಿ. ಸೊ ಇನ್ನೂ ಕೆಲವೊಂದು ಡೆವಲಪ್ಮೆಂಟ್ ಆಗಬೇಕಾಗಿದೆ. ಮುಂಬರ್ತಕ್ಕಂಥ ಎಕ್ಸಾಂಪಲ್ ಎಲ್ಲ ಇಟ್ಕೊಂಡು ಯಾವುದಾದ್ರೂ ಅನುದಾನ KDP ಶಾಸಕರು ಮತ್ತು MP ಸಾಹೇಬ್ರು ಅವ್ರ ಕಡೆ ಎಲ್ಲ ಕೇಳ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಏನಾದರೂ ಅವ್ರು ಎಕ್ಸಾಂಪಲ್ ಇಟ್ಕೊಂಡು ಏನೋ ಮಾಡಿದ್ರೆ ಇನ್ನು ಮುಂಬರೋಂಥ ದಿನಗಳಲ್ಲಿ ತುಂಬ ಡೆವಲಪ್ ಮಾಡಬೇಕಂತ ನನ್ನ ಆಸೆ ಇದೆ. ಇದೇ ಥರ ಜನಗಳು ಮತ್ತು ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಸಹಕಾರ ಮಾಡಿದರೆ ಇನ್ನೂ ನಾನು ಹೆಚ್ಚಿನ ಇದರಲ್ಲಿ ಚೇಂಜಸ್ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಈ ಸ್ವಾತಂತ್ರ್ಯ ದಿನಾಚರಣೆ ವೇಳೆಯಲ್ಲಿ
ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತಾರೆ ಯೂತ್ಗೆ? ಎಲ್ಲ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಎಲ್ಲ ಯುವಕರಿಗೆ ಒಂದು ಮಾದರಿಯಾಗಿರಬೇಕು. ಕೆಟ್ಟ ಚಟಗಳನ್ನು ಬಿಟ್ಟು ಒಳ್ಳೆಯ ಮಾರ್ಗ, ಒಳ್ಳೆಯ ಇದರಲ್ಲಿ ನಡ್ಕೊಂಡು ದೇಶದ ಬಗ್ಗೆ ಮತ್ತು ಗ್ರಾಮದ ಬಗ್ಗೆ ಪ್ರಥಮವಾಗಿ ಮಹಿಳೆಯರ ಬಗ್ಗೆ ಕಾಳಜಿ ವಹಿಸಿ ಏನಪ್ಪ ಅಂದರೆ ಒಳ್ಳೆಯ ಕಾರ್ಯಕ್ಕೆ ಒತ್ತು ಕೊಡಬೇಕಂತ ನಾನು ಹೇಳ್ತೇನೆ. ಓಕೆ, ಕೊನೆಯದಾಗಿ ಏನಂತಂದರೆ ಇವತ್ತು ಗ್ರಾಮ ಮತ್ತು ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಹಳ್ಳಿಯಿಂದನೇ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಹಳ್ಳಿ ಜನತೆಗೆ ನಿಮ್ಮ ಒಂದು ಅವೇರ್ನೆಸ್ ಮಾತಂದರೆ ಏನು? ಹಳ್ಳಿ ಜನತೆಗೆ ಮೂಲಭೂತ ಸೌಕರ್ಯ ಫಸ್ಟ್ ನಾವು ಒದಗಿಸ್ತಾ ಇದ್ದೀವಿ ಸರ್. ಎಲ್ಲರೂ ಸ್ವಲ್ಪ ಅರಿವು ಮೂಡಿಸ್ಕೊಂಡು ಸ್ವಚ್ಛತೆ ಕಾಪಾಡ್ಕೋಬೇಕು. ಸೊ ಸ್ವಚ್ಛತೆ ಕಾಪಾಡಿಕೊಂಡು ಗ್ರಾಮದಲ್ಲಿ ಏನಾದರೂ ಎಲ್ಲನೇ ಆಫೀಸವರೇ ಮಾಡ್ಬೇಕಂತೇನಿಲ್ಲ, ಪ್ರತಿಯೊಬ್ಬರಲ್ಲಿ ಕೂಡ ನಮ್ಮ ಊರು ನಮ್ಮದು ನಮ್ಮ ದೇಶ ಅಂತ ಬಂದಾಗ ಮಾತ್ರ ಸ್ವಲ್ಪ ಇದು ಮಾಡೋಕ್ಕಾಗ್ತದೆ. ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ಸ್. ಅಧ್ಯಕ್ಷರಾದ ಸಂಗಮ್ಮ, ಮಾರುತಿ ಕಬೀರಬಾದಿ, ಪಿಡಿಒ ಸಂತೋಷ್, ಜೈಕುಮಾರ್ ಸಾಗರ್, ಚಂದ್ರಶೇಖರ್ ಪಾಟೀಲ, ಆಲೂರು ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ನಾಗೊಂಡ, ಮಲ್ಲಮ್ಮ, ಮಾರುತಿ, ಜ್ಯೋತಿಶ್ರೀ, ಆಕಾಶ್ ಕುಮಾರ್, ಅನಿಲ ಕಬೀರಬಾದಿ, ಗ್ರಾಮಸ್ಥರು, ಊರಿನ ಮುಖಂಡರು, ಪಂಚಾಯತ್ ಸರ್ವ ಸದಸ್ಯರು, ಸರ್ವ ಸಿಬ್ಬಂದಿ ವರ್ಗದವರಾದ ಪ್ರತಿಯೊಬ್ಬರು, ವಿದ್ಯಾರ್ಥಿಗಳ ಜೊತೆಗೆ ಶಾಲೆ ಶಿಕ್ಷಕರು, ಊರಿನ ಗ್ರಾಮಸ್ಥರು ಸೇರಿದಂತೆ ಅನೇಕರು ಈ ವೇಳೆ ಉಪಸ್ಥಿತಿಯಲ್ಲಿ ರಾಷ್ಟ್ರಗೀತೆ ಮೂಲಕ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲಾಯಿತು. ವಿಡಿಯೋ ಕೃಪೆ ಬೀದರ್ ಜಿಲ್ಲೆಯ ಕ್ಯಾಮರಾಮನ್ ಪವನ್ ಮಜ್ಜಿಗೇಕರ್. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಜವಾಹರ್ಲಾಲ್ ನೆಹರು ಅವರಿಗೆ ಜೈ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಜೈ, ಒಣಕೆ ಒಬ್ಬ ಅವರಿಗೆ ಜೈ, ಭಗತ್ ಸಿಂಗ್ ಅವರಿಗೆ ಜೈ, ರಾಣಿ ಚೆನ್ನಮ್ಮ ಅವರಿಗೆ ಜೈ, ಮಹಾದೇವ್ ಅವರಿಗೆ ಜೈ. ಶ್ರೀಮಂತ ಕೊಡ್ರಿ ತಂದಿಲ್ಲ